ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೆಗೆ ನನ್ನ ತಂಗಿ ಬಂದಿದ್ದಾಳೆ. ತುಂಬ ದಿನ ಆಗಿತ್ತು ಅವಳು ನಮ್ಮ ಮನೆಗೆ ಬಂದು. ಪಾಪು ಕರ್ಕೊಬರ್ದೇ ಬಂದವಳೆ. ಲಿಶ್ವಿಕಾ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಯಾವಾಗಲೂ ಕೇಳ್ತಾ ಇತ್ತು, ತನು ಅಕ್ಕ ಏನು ಮಾಡ್ತಾವ್ರೆ ದೊಡ್ಡಮ್ಮ, ಬಾವ ಮನೇಲಾಯ್ತಾ, ಡ್ಯೂಟಿಗೆ ಹೋಗೈತಾ ಅಂತ. ಯಾಕಂದರೆ ನಮ್ಮ ಮನೆಯವ್ರು ಕಂಡ್ರೆ ಅವ್ಳಿಗೂ ಸ್ವಲ್ಪ ಭಯ. ಹಾಗಾಗಿ ಫೋನ್ ಮಾಡಿದಾಗೆಲ್ಲ ಕೇಳ್ತಾ ಇರ್ತಾಳೆ. ಲಿಶ್ವಿಕನ್ನ ಊರಿಗೆ ಕಳಿಸ್ಬಿಟ್ಟಿದ್ದಾಳೆ. ಅದೇ ಮೊನ್ನೆ ನಾಮಕರಣ ಇತ್ತಲ್ವ, ಅವಾಗ ದೊಡ್ಡಮ್ಮ ಬಂದಿದ್ದರು. ದೊಡ್ಡಮ್ಮನ ಜೊತೆ ಲಿಶ್ವಿಕಾ ಊರಿಗೆ ಹೋಗ್ಬಿಟ್ಟಿದ್ದಾಳೆ. ಪಾಪು ಬಂದಿದ್ರೆ ಚೆನ್ನಾಗಿರೋದು. ಏನಕ್ಕೆ ಇವಾಗ ಪ್ರೀತಿ ಬಂದಿರೋದು ಅಂದರೆ, ಟೈಲರ್ ಹತ್ರ ಬಟ್ಟೆ ಹೊಲಿ ಹಾಕಬೇಕಾಗಿತ್ತು, ಸೀರೆಗಳು. ಅವ್ರ ಮನೆ ಹತ್ರನೂ ಹೊಲಿ ಹಾಕ್ತಾಳೆ. ಅಲ್ಲೂ ಇಲ್ಲಿ ಅವಳು ಮದುವೆಲೆಲ್ಲ ಇಲ್ಲಿ ಹೊಲಿಸಿದ್ಲು. ಇಲ್ಲೆಲ್ಲ ಸ್ವಲ್ಪ ಸ್ಟಿಚಿಂಗ್ ಎಲ್ಲ, ಫಿಟ್ಟಿಂಗ್ಸು ಸ್ಟಿಚಿಂಗ್ ಎಲ್ಲ ಚೆನ್ನಾಗಿದೆ ಬ್ಲೌಸ್ದು. ಹಾಗಾಗಿ ಇಲ್ಲೇ ಹೊಲಿ ಹಾಕ್ತೀನಿ ಕಣಕ್ಕ, ಯಾಕೋ ನಂಗೆ ಅಲ್ಲಿ ಅಡ್ಜಸ್ಟ್ ಆಗ್ತಾಯಿಲ್ಲ ಅಂದ್ಬಿಟ್ಟು ಇಲ್ಲೇ ಹೊಲಿ ಹಾಕಿದ್ಲು. ಮತ್ತು ಮುಂದಿನ ತಿಂಗಳು ಅಕ್ಕನ ಮಗನ ಮದುವೆ ಇದೆ. ಮದುವೆಗೆ ಈ ಸಲ ರೆಡಿಮೇಡ್ ಏನು ತೊಗೊಳೋದು ಬೇಡ, ನಾವೇ ಪೀಸ್ ತಂದು ಟೈಲರ್ ಹತ್ರ ಗೌನ್ ಥರ ಹೊಲ್ಸೋಣ ಅಂತ ಮಾತಾಡಿಕೊಂಡು 3 ಜನ ಮಕ್ಳಿಗೂ ಒಂದೇ ಥರ ಹೊಲ್ಸೋಣ ಅಂದ್ಬಿಟ್ಟು ಕದ್ರನಹಳ್ಳಿಗೆ ಹೋಗಿ ಡ್ರೆಸ್ದು ಮೆಟೀರಿಯಲ್ಸ್ ಬರುತ್ತಲ್ಲ, ಗೌನ್ ಹೊಲಿಯೋಕ್ಕೆ ಏನೇನು ಬೇಕೋ ಆ ಮೆಟೀರಿಯಲ್ಸ್ ಎಲ್ಲ ತೊಗೊಬಂದಿದ್ದೀವಿ. ಇಲ್ಲೇ ನಮ್ಗೆ ಗೊತ್ತಿರೋರ ಹತ್ರ, ಕಾಮಾಕ್ಷಕ್ಕ ಅಂತ, ಅವ್ರ ಹತ್ರನೇ ಹೊಲಿ ಹಾಕಿದ್ದೀವಿ. ಸ್ಟಿಚಿಂಗು ಚೆನ್ನಾಗಿ ಹೊಲ್ಕೊಡ್ತಾರೆ, ನಾವು ಹೆಂಗೆ ಹೇಳಿದ್ರು ಹೊಲ್ಕೊಡ್ತಾರೆ. ಇನ್ನು ನಮಗೆ ಗೊತ್ತಿಲ್ಲದೆ ಇರೋದೆಲ್ಲ ಅವರೇ ಎಕ್ಸ್ಟ್ರಾ ಆ್ಯಡ್ ಮಾಡಿ ಕ್ಲೀನಾಗಿ ಈ ಥರ ಇದ್ರೆ ಹಿಂಗೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಅವರೇ ಹೊಲ್ಕೊಡ್ತಾರೆ. ನಾವು ಈ ಥರ ಹೇಳಿದ್ರೆ ಹಿಂಗೆ ಗೌನ್ ಥರ ಬೇಕು ಕಣಕ್ಕ ಅಂದರೆ ನೀಟಾಗಿ ಹೊಲ್ಕೊಡ್ತಾರೆ. ನನ್ನ ಡ್ರೆಸ್ ಎಲ್ಲ ಹೊಲ್ದು ರೆಡಿ ಆದಮೇಲೆ ನಿಮ್ಮ ಜೊತೆ ಯಾವ ಥರ ಹೊಲ್ದಿದೆ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಮತ್ತು ಇವತ್ತು ನಾನು ಪಾನಿಪುರಿ ಮಾಡ್ತಾಯಿದ್ದೀನಿ. ಸಂಜೆ ಹಂಗೆ ಮಕ್ಕಳು ಏನಾದರೂ ಸ್ನ್ಯಾಕ್ಸ್ ಮಾಡಮ್ಮ ಅಂತ ಕೇಳ್ತಾಯಿದ್ರು, ಹಾಗಾಗಿ ಪಾನಿಪುರಿ ಮಾಡ್ತಾಯಿದ್ದೀನಿ. ಪಾನಿಪುರಿಗೆ ಪ್ರೀತಿ ಎಲ್ಲ ಆಲೂಗೆಡ್ಡೆದು ಮಸಾಲಕ್ಕೆಲ್ಲ ರೆಡಿ ಮಾಡ್ತಾಯಿದ್ಲು. ಈರುಳ್ಳಿ, ಆಲೂಗೆಡ್ಡೆ ಮತ್ತು ಬಟಾಣಿ, ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರು, ಚಾಟ್ ಮಸಾಲ ಮತ್ತು ಬ್ಲ್ಯಾಕ್ ಸಾಲ್ಟ್ ಎಲ್ಲ ಹಾಕ್ಕೊಂಡು ಮಸಾಲಾಗೆ ರೆಡಿ ಮಾಡ್ತಾಯಿದ್ಲು. ನಾನು ಪಾನಿಗೆಲ್ಲ ರೆಡಿ ಮಾಡಿದೆ. ಪಾನಿಗೆ ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಪೆಪ್ಪರು, ಸ್ವಲ್ಪ ಜೀರಿಗೆ, ಸ್ವಲ್ಪ ಶುಂಠಿ ಇದನ್ನು ಹಾಕ್ಕೊಂಡು ರುಬ್ಕೊಂಡು ನಾನು ಸ್ವೀಟ್ ಪಾನಿ ಮತ್ತು ಖಾರ ಪಾನಿ ಎರಡಿಗೂ ರೆಡಿ ಮಾಡಿದೆ. ಯಜಮಾನ್ರು ಮತ್ತು ಸುನಿಯವರು ಕ್ರಿಕೆಟ್ ನೋಡ್ತಾಯಿದ್ರು. ನಾವು ಅಷ್ಟೊತ್ತಿಗೆ ಪಾನಿಪುರಿ ರೆಡಿ ಮಾಡಿಬಿಟ್ಟು ಕೊಡೋಣ, ಪಾನಿಪುರಿ ತಿಂದ್ಕೊಂಡು ಕ್ರಿಕೆಟ್ ಎಂಜಾಯ್ ಮಾಡಲಿ ಅಂದ್ಬಿಟ್ಟು ಬೇಗ ಬೇಗ ಮಾಡ್ತಾಯಿದ್ವಿ. ಪಾನಿಪುರಿ ಪ್ಯಾಕೆಟು ಮೆಟ್ರೋಗೆ ಹೋಗಿದ್ನಲ್ಲ, ಆವಾಗಲೇ ತೊಗೊಬಂದಿದ್ದೆ. ಮುಂಚೆ ಜಾಸ್ತಿ ಮಾಡ್ತಿದ್ವಿ ಪಾನಿಪುರಿನ, ಇವಾಗಂತೂ ರೇರ್ ಆಗಿಬಿಟ್ಟಿದೆ. ಫಸ್ಟು ಸ್ಟಾರ್ಟಿಂಗು ನಾನು ಪಾನಿಪುರಿ ಮಾಡಿದ್ದು ಕರೋನಾ ಟೈಮಲ್ಲಿ. ಆವಾಗ ಈ ಥರ ಪ್ಯಾಕೆಟ್ ಏನೂ ಇರಲಿಲ್ಲ, ಪಾನಿಪುರಿ ಪ್ಯಾಕೆಟು. ನಾವೇ ಮನೇಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಪೂರಿ ಮಾಡೋದು ಹೇಗೆ ಅಂತ ಪೂರಿ ಮಾಡಿಕೊಂಡು ಅದಕ್ಕೆ ಚಿರೋಟಿ ರವೆ ಮತ್ತು ಮೈದಾ ಎಲ್ಲ ಹಾಕಿ ಚೆನ್ನಾಗಿ ಕಲಸಿ ಅದನ್ನೊಂದು ಅರ್ಧ ಗಂಟೆ ನೆನೆಯೋಕ್ಕಿಟ್ಟು, ಆಮೇಲೆ ಚಪಾತಿ ಥರ ಒತ್ಕೊಂಡು ಒಂದು ಲೋಟದಲ್ಲಿ ಇಲ್ಲದ್ರೆ ಒಂದು ಜಾಮೂನ್ ಬಟ್ಲಲ್ಲಿ ಕಟ್ ಮಾಡಿಕೊಂಡು ಪೂರಿ ಶೇಪಿಗೆ ಅದನ್ನು ಎಣ್ಣೆಯಲ್ಲಿ ಕರ್ದು ಪೂರಿ ಥರ ಮಾಡಿಕೊಂಡು ಆಮೇಲೆ ಪಾನಿಪುರಿ ರೆಡಿ ಮಾಡ್ತಿದ್ವಿ. ಇವಾಗೇನು ಅಷ್ಟೊಂದು ರಿಸ್ಕ್ ಏನಿಲ್ಲ. ಇವಾಗ ಪಾನಿಪುರಿ ಪ್ಯಾಕೆಟು ರೆಡಿಮೇಡೇ ಸಿಗುತ್ತೆ, ಈಸಿಯಾಗಿ ಮಾಡ್ಕೋಬೋದು. ನನ್ನ ಮಕ್ಳಿಗೆ ಇಬ್ರಿಗೂ ಪಾನಿಪುರಿ ಅಂದರೆ ತುಂಬ ಇಷ್ಟ. ಇವಾಗ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಅವಾಗವಾಗ ಏನಾದರೂ ಮಾಡಮ್ಮ ಅಂತ ಕೇಳ್ತಾ ಇರ್ತಾರೆ. ಏನಾದರೂ ವೆರೈಟಿದು ಏನಾದರೂ ಸ್ನ್ಯಾಕ್ಸು, ಜಂಕ್ ಫುಡ್ಡು ಆ ಥರ. ಹೊರಗಡೆ ಏನೂ ಬೇಡ, ನೀನೇ ಮಾಡ್ಕೊಡಮ್ಮ ಅಂತ ಕೇಳ್ತಾ ಇರ್ತಾರೆ. ನಾನು ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ಮಾಡಿಕೊಡ್ತೀನಿ. ಇವತ್ತಂತೂ ಜಾಸ್ತಿನೇ ಟಯರ್ಡ್ ಆಗಿತ್ತು. ಬೆಳಗ್ಗೆಯಿಂದ ಹೊರಗಡೆ ಸುತ್ತಾಡಿದ್ವಲ್ಲ, ಹಾಗಾಗಿ ಬೆಳಿಗ್ಗೆ ಕದ್ರನಹಳ್ಳಿಗೆ ಹೋಗಿ ಡ್ರೆಸ್ ಮೆಟೀರಿಯಲ್ಸು ಮತ್ತು ಏನೇನು ಬೇಕೋ ಅದನ್ನು ಪರ್ಚೇಸ್ ಮಾಡಿ, ಮತ್ತು ಬ್ಯಾಂಗಲ್ ಸ್ಟೋರ್ಗೆ ಹೋಗಬೇಕಿತ್ತು. ಅಲ್ಲಿನೂ ಹೋಗಿ ಕೆಲಸ ಮುಗಿಸ್ಕೊಂಡು ಮತ್ತು ಝೂಡಿಯೋಗೆ ಬಂದ್ವಿ. ಝೂಡಿಯೋದಲ್ಲಿ ಸ್ಲಿಪ್ಪರ್ ತೊಗೊಳ್ಳೋಣ ಅಂತ ನೋಡಿದ್ವಿ. ನಮ್ಮ ಸೈಜ್ ಯಾವುದೂ ಸಿಗಲಿಲ್ಲ, ಹಾಗಾಗಿ ಸ್ಲಿಪ್ಪರ್ ಏನೂ ತೊಗೊಳ್ಳಿಲ್ಲ. ನಾನು ಅಲ್ಲೆಲ್ಲೂ ಏನೂ ವೀಡಿಯೋ ಮಾಡ್ಕೊಳ್ಳಿಲ್ಲ. ಹೊರ್ಗಡೆ ಅಂತೂ ಇವಾಗ ತುಂಬ ಬಿಸಿಲಿದೆ. ಮುಂಚೆ ಸ್ವಲ್ಪ ದಿನ ಸ್ವಲ್ಪ ಮಳೆ ಬರ್ತಿತ್ತು, ಮೋಡಗಳಿತ್ತಲ್ವ, ಅಷ್ಟು ಸೆಕೆ ಅನಿಸ್ತಿರ್ಲಿಲ್ಲ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಸೆಕೆ ಆಗುತ್ತೆ, ಬಿಸಿಲೂ ಹೆವಿ ಇದೆ. ನಾವು ಮಧ್ಯಾಹ್ನ ಟೈಮ್ ಹೋಗಿರೋದ್ರಿಂದ ಸಿಕ್ಕಾಪಟ್ಟೆ ಸುಸ್ತಾಯಿತು. ಇವಾಗಂತೂ ಲಿಕ್ವಿಡ್ ಐಟಮ್ಗಳು ಜಾಸ್ತಿ ಕುಡಿಬೇಕು ನಾವು. ಜ್ಯೂಸ್ ಆಗಲಿ, ಮಜ್ಜಿಗೆ, ಎಳನೀರು, ನೀರು ಈ ಥರದ್ದನ್ನ ಜಾಸ್ತಿ ಕುಡಿದ್ರೆ ಸ್ವಲ್ಪ ಎನರ್ಜಿ ಅನ್ನೋದು ಸಿಗುತ್ತೆ. ನಾನು ಪೂರಿ ಎಲ್ಲ ಬೇಯಿಸ್ಕೊಟ್ಟೆ. ಪ್ರೀತಿ ಪೂರಿಗೆ ಮಸಾಲೆ ಎಲ್ಲ ಫಿಲ್ ಮಾಡಿ ರೆಡಿ ಮಾಡ್ತಾಯಿದ್ಲು. ನಾನಿಲ್ಲಿ ಸ್ವೀಟ್ ಪಾನಿ ಮತ್ತು ಖಾರ ಪಾನಿ ಎರಡನ್ನೂ ಮಾಡಿದ್ದೀನಿ. ನನಗೆ ಖಾರ ಪಾನಿ ಅಂದರೆ ತುಂಬ ಇಷ್ಟ. ಯಜಮಾನ್ರಿಗೆ ಮತ್ತು ಮಕ್ಕಳಿಗೆ ಸ್ವೀಟ್ ಪಾನಿ ಅಂದರೆ ತುಂಬ ಇಷ್ಟ. ಅವರು ಸ್ವೀಟ್ ಪಾನಿನೇ ಜಾಸ್ತಿ ಪಾನಿಪುರಿಲಿ ತಿನ್ನೋದು. ಇಲ್ಲಿ ಮಕ್ಕಳು ಪಾನಿಪುರಿ ಮಾಡಿದ್ದು ತುಂಬ ಖುಷಿಯಾಗಿರೋದ್ರಿಂದ ಅವ್ರು ಚಿಕ್ಕಿಗೆ ಹೆಲ್ಪ್ ಮಾಡ್ತಾಯಿದ್ರು.
ಪ್ರೀತಿ ಚಿಕ್ಕಿ ನಾವೂ ಪೂರಿಗೆ ಮಸಾಲ ಫಿಲ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ ಅವರೂ ಹೆಲ್ಪ್ ಮಾಡಿ ರೆಡಿ ಮಾಡ್ತಾಯಿದ್ರು. ಪ್ರೀತಿ ಎಲ್ಲ ರೆಡಿ ಮಾಡಿ ಸುನಿಗೆ ಮತ್ತು ನಮ್ಮ ಮನೆಯವರಿಗೆ ಎಲ್ಲ ಹಾಕ್ಕೊಟ್ಲು. ನಾವು ಪಾನಿಪುರಿ ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಅಲ್ಲೇ 6:30 7 ಗಂಟೆ ಆಗಿತ್ತು. ಅದೇ ಹೇಳ್ತಾಯಿದ್ರು ಯಜಮಾನ್ರು, ನೀವು ಇಷ್ಟೊಂದು ಲೇಟಾಗಿ ಕೊಟ್ಟರೆ ನಾವು ಊಟ ಯಾವಾಗ ಮಾಡೋದು ಅಂತ. ಇವಾಗ ಪಾನಿಪುರಿ ಎಂಜಾಯ್ ಮಾಡಿ ಊಟನ ಆಮೇಲೆ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೇಳಿದೆ. ಪ್ರೀತಿ ಮಕ್ಕಳಿಗೆ ಮತ್ತು ಯಜಮಾನ್ರಿಗೆಲ್ಲ ಪಾನಿಪುರಿ ಹಾಕ್ಕೊಟ್ಲು. ನಾವು ಕೆಳಗಡೆನೇ ಕುತ್ಕೊಳ್ಳೋಣ, ಕೆಳಗಡೆನೇ ಚಾಪೆ ಹಾಸ್ಬಿಡಪ್ಪ ಅಂತ ತನುಗೆ ಹೇಳಿದೆ. ಕೆಳಗಡೆನೇ ಚಾಪೆ ಎಲ್ಲ ಹಾಸಿ ರೆಡಿ ಮಾಡಿದ್ಲು. ಏಕೆಂದ್ರೆ ತುಂಬ ಸೆಕೆ, ನಮ್ಮದು ಒಂದೇ ಫ್ಲೋರ್ ಆಗಿರೋದ್ರಿಂದ ಮೇಲೆ ಬಿಲ್ಡಿಂಗ್ ಇಲ್ಲ. ಬಿಸಿಲಲ್ಲಿ ಟೆರೆಸ್ ಕಾದಿರುತ್ತಲ್ಲ, ತುಂಬ ಸೆಕೆ ಆಗುತ್ತೆ. ನೈಟ್ ಟೈಮಲ್ಲಂತೂ ತುಂಬ ಸೆಕೆ ಆಗುತ್ತೆ. ಮುಂಚೆ ಇದ್ದಿದ್ದ ಮನೇಲಿ ನಾವು ಗ್ರೌಂಡ್ ಫ್ಲೋರಲ್ಲಿದ್ವಿ, ಮೇಲೆಲ್ಲ ಬಿಲ್ಡಿಂಗ್ ಇತ್ತು, ಅಷ್ಟು ಸೆಕೆ ಅನ್ನಿಸ್ತಿರ್ಲಿಲ್ಲ. ಈ ಮನೇಲಂತೂ ಸಿಕ್ಕಾಬಟ್ಟೆ ಸೆಕೆ. ಪಾನಿಪುರಿ ಎಲ್ಲ ರೆಡಿಯಾಗಿದ್ದಾದಮೇಲೆ ಅವ್ರಿಗೆಲ್ಲ ಕೊಟ್ಟಿದ್ದಾದಮೇಲೆ ನಾವೂ ಹಾಕ್ಕೊಂಡು ತಿಂತಾಯಿದ್ವಿ. ಟಿ ವಿ ನೋಡಿಕೊಂಡು ಪಾನಿಪುರಿ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ವಿ. ತುಂಬ ಚೆನ್ನಾಗಿತ್ತು. ಪಾನಿಪುರಿ ಅಂತೂ ತುಂಬ ಚೆನ್ನಾಗಾಗಿತ್ತು. ನಮ್ಮನೆಯವ್ರು ಹೇಳ್ತಾಯಿದ್ರು, ಅದು ಪಾನಿಪುರಿ ಎಲ್ಲ, ಇದು ಗೋಲ್ಗೊಪ್ಪ ಅಂತ. ಪಾನಿಪುರಿ ಅಂದರೆ ಎಲ್ಲ ಮಸಾಲ ಬರುತ್ತಲ್ಲ ಆ ಥರದ್ದೆಲ್ಲಿ ಅಂತ ಕೇಳ್ತಾಯಿದ್ರು. ಸರಿ ಸರಿ, ಇದು ಗೋಲ್ಗೊಪ್ಪನೇ ಅಂದ್ಕೊಂಡು ಮಾತಾಡ್ತಾಯಿದ್ವಿ. ಪ್ರೀತಿ ನಮ್ಮ ಮನೆಗೆ ಬಂದು ತುಂಬ ದಿನ ಆಗಿತ್ತು. ನಾವು ಮನೆ ಖಾಲಿ ಮಾಡಿ ಈ ಮನೆಗೆ ಬಂದಮೇಲೆ ಅವಳು ಬಂದೇ ಇರಲಿಲ್ಲ. ಅಲ್ಲೇ 6-7 ತಿಂಗಳಾಗಿತ್ತು. ಇದೇ ಫಸ್ಟ್ ಟೈಮ್ ಬಂದಿರೋದು. ಲಿಶ್ವಿಕನಂತೂ ತುಂಬ ಮಿಸ್ ಮಾಡ್ಕೊಂಡ್ವಿ. ತನು ಅಂತೂ ಲಿಶ್ವಿಕ ಬರ್ತಾಯಿಲ್ಲ ಅಂತ ಗೊತ್ತಾದ್ಮೇಲೆ ಅತ್ತೆ ಬಿಟ್ಲು, ಯಾಕಮ್ಮ ಚಿಕ್ಕಿ ಲಿಶ್ವಿಕನ ಬರ್ತಾಯಿಲ್ಲ ಅಂತ ಹೇಳಿ. ಲಿಶ್ವಿಕನ್ನ ತುಂಬ ಮಿಸ್ ಮಾಡ್ಕೊಂಡ್ವಿ. ನೈಟು ಅಡುಗೆಗೆ ನಾನಿಲ್ಲಿ ಮೊಸರು ಬಜ್ಜಿ ಮತ್ತು ರೈಸು ಚಿಕ್ಕದಾಗಿ ಮುದ್ದೆ ಮಾಡಿದ್ದೆ. ಇವ್ರಿಗೆ ಊಟ ಎಲ್ಲ ಹಾಕ್ಕೊಟ್ಟಿದ್ದಾದಮೇಲೆ ನಾವು ಲೇಟಾಗಿ ತಿಂದ್ವಿ, ನಾನು ಪ್ರೀತಿನೂ. ನಮಗೇನಷ್ಟು ಹಶ್ವಾಗ್ತಿರ್ಲಿಲ್ಲ. ನಮ್ಮ ಅನ್ವಿತಾ ಅಂತೂ ಇವಾಗ ಅವಳಾಗೆ ಊಟ ತಿನ್ನೋದಿಲ್ಲ. ಅಮ್ಮ ನೀನು ತಿನ್ನಿಸು ಅಂತ ಜಾಸ್ತಿ ಆಟ ಮಾಡ್ತಾ ಇರ್ತಾಳೆ. ಬೆಳಿಗ್ಗೆ ಮಧ್ಯಾಹ್ನ ಸ್ವಲ್ಪ ಬಲವಂತದಲ್ಲಿ ನೀನೇ ತಿನ್ಬೇಕಣಪ್ಪ, ನೀನು ದೊಡ್ಡಳಾಗಿದ್ಯಾ ಅಂತ ಹೇಳಿದ್ರೆ ತಿನ್ಕೋತಾಳೆ. ನೈಟ್ ಟೈಮ್ ಅಂತೂ ನಾನು ತಿನ್ನಿಸ್ಲಿಲ್ಲ ಅಂದರೆ ಅಲ್ಲೇ ಮಲಗಿಬಿಡ್ತಾಳೆ. ನನಗೆ ಊಟ ಬೇಡ, ನನಗೆ ಹಶ್ವಾಗ್ತಾ ಇಲ್ಲ, ನಾನು ಮಲ್ಕೋತೀನಿ ಕಣಮ್ಮ ಅಂತ ಮಲಗಿಬಿಡ್ತಾಳೆ. ನಾನೇ ತಿನ್ನಿಸಿದ್ರೆ ಊಟ ಮಾಡ್ಕೋತಾಳೆ. ನಾವು ಊಟ ಎಲ್ಲ ಮಾಡಿ ಮಾತಾಡ್ಕೊಂಡು ಕೂತಿದ್ವಿ. ನಾವು ಮಲ್ಕೊಳ್ಳೋ ಅಷ್ಟೊತ್ತು ಕಾಲೇ 12 ಗಂಟೆ ಆಗಿತ್ತು. ಇನ್ನು ಬೆಳಗ್ಗೆಗೆ ತಿಂಡಿಗೆ ನಾನು ರವೆ ದೋಸೆ ಮಾಡಿದ್ದೆ. ಅದೇನೂ ವೀಡಿಯೋ ಮಾಡ್ಕೊಂಡಿಲ್ಲ. ತಿಂಡಿ ಎಲ್ಲ ಮಾಡ್ಕೊಂಡು ತಿಂದಿದ್ದಾದಮೇಲೆ ಕಾಮಾಕ್ಷಕರ ಮನೆಗೆ ಹೋಗಿ ಗೌನ್ ಹೊಲಿಯೋದಕ್ಕೆಲ್ಲ ಕೊಟ್ಟು ಬಂದ್ವಿ. ಮತ್ತು ನಂದು 1-2 ಸೀರೆ ಇತ್ತು ಬ್ಲೌಸ್ ಹೊಲಿಯೋಕ್ಕೆ, ಅದನ್ನು ಕೊಟ್ಟು ಬಂದೆ. ಟೈಮ್ ಆಗಿಬಿಟ್ಟಿತ್ತು ಆಲೇ ಮಧ್ಯಾಹ್ನ ಅಡುಗೆ ಮಾಡೋಕ್ಕೆ. ಬೆಳಿಗ್ಗೆನೇ ಮಟನ್ ತಂದಿಟ್ಟಿದ್ರು ಯಜಮಾನ್ರು. ಬಂದ ತಕ್ಷಣ ಅಡುಗೆ ಮಾಡ್ತಾಯಿದ್ದೀವಿ. ಒಂದು ಕಡೆ ಮುದ್ದೆ ಬೇಯಕ್ಕಿಟ್ಟಿದ್ದೆ, ಮತ್ತು ಚಾಪ್ಸು, ಮಟನ್ ಸಾಂಬಾರು ಮತ್ತು ಬೋಟಿ ಗೊಜ್ಜು ಎಲ್ಲ ಮಾಡಿದ್ದೆ. ನಾವು ಪ್ರತಿ ಸಲ ಮಡುವಿನಲ್ಲಿ ಮಂಡ್ಯ ಮಟನ್ ಸ್ಟಾಲಲ್ಲೇ ಮಟನ್ ತರ್ತಿದ್ದು. ಈ ಸಲ ಫ್ರೆಂಡೇನೋ ಇಲ್ಲೂ ತಗೋ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಂತೆ. ಹಾಗಾಗಿ ಈ ಸಲ ಬೇರೆ ಕಡೆ ಮಟನ್ ತೊಗೊಬಂದಿದ್ರು. ಅಲ್ಲೂ ಚೆನ್ನಾಗಿತ್ತು. ಮಟನಲ್ಲಿ ಜಾಸ್ತಿ ಬೋಟಿ ಇತ್ತು, ಹಾಗಾಗಿ ಸ್ವಲ್ಪ ಬೋಟಿ ಗೊಜ್ಜು ಮಾಡಿದ್ದು ಚೆನ್ನಾಗಾಗಿತ್ತು. ಮಂಡ್ಯ ಮಟನ್ ಸ್ಟಾಲಲ್ಲೂ ಮಟನ್ ಚೆನ್ನಾಗಿರುತ್ತೆ, ನಾವು ಜಾಸ್ತಿ ಅಲ್ಲೇ ತಗೊಳ್ಳೋದು. ಇದು ಚೆನ್ನಾಗಾಗಿತ್ತು. ಮಟನ್ ಸಾರು, ಚಾಪ್ಸು ಮತ್ತು ಬೋಟಿ ಗೊಜ್ಜು ಅಡುಗೆ ಅಂತೂ ಎಲ್ಲ ಚೆನ್ನಾಗಾಗಿತ್ತು. ಎಲ್ಲ ಊಟ ಮಾಡಿ ಹಂಗೆ ಮಾತಾಡ್ಕೊಂಡು ಕೂತಿದ್ವಿ. ಸಂಜೆ ಮೇಲೆ ಪ್ರೀತಿಯವರು ಹೊರಟ್ಬಿಟ್ರು. ಇನ್ನು ನಾಡಿದ್ದು ಊರಿಗೆ ಹೋಗಬೇಕು ಕಣಕ್ಕ, ಹಬ್ಬ ಇದೆ, ಹೋಗ್ತೀವಿ ಅಂತ ಹೊರಟ್ಬಿಟ್ರು. ಸ್ವಲ್ಪ ಕೆಲಸ ಇದೆ, ಬಟ್ಟೆ ಎಲ್ಲ ತೊಳೆಯೋದಿದೆ, ಮತ್ತು ಬಟ್ಟೆ ಎಲ್ಲ ಒಗ್ದು ಆಚೆ ಕಡೆನೇ ಹಾಕಿದ್ದೀನಿ, ಎತ್ತಿಟ್ಟಿಲ್ಲ. ನೆನ್ನೆನೇ ಬಂದಿದ್ದಲ್ವ, ಹೋಗ್ತೀನಿ ಅಂತ ಸಂಜೆ ಮೇಲೆ ಹೊರಟರು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.